ಹಾಯ್ ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಶುಭ ಸಂಜೆ. ಇದು ಶನಿವಾರ ಇಂದು. ಇದು ಬೆಳಗಿನ ಒಂದು ತಿಂಡಿ ಮಾಡಿದ್ದು ನಾನು ಪನ್ನೀರ್ ಬಿರಿಯಾನಿ ಮಾಡುವ ಸುಲಭ ವಿಧಾನ. ಇದು ನಾನು ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ. ಇದು 200 ಗ್ರಾಮ್ ಇದೆ. ನಮಗೆ ಬೇಕಾದ ರೀತಿಯಲ್ಲಿ ಬೇಕಾದ ಸೈಜಿನಲ್ಲಿ ನಾನು ಸ್ಕ್ಯೂಬ್ ಆಕಾರದಲ್ಲಿ ಕಟ್ ಮಾಡಿದ್ದೀನಿ. ಮೊದಲಿಗೆ ಗಂಟಲು ಇನ್ನೂ ನನಗೆ ಸರಿ ಹೋಗಿಲ್ಲ, ದಯವಿಟ್ಟು ಕ್ಷಮಿಸಿ. ನೋಡಿ ಫ್ರೆಂಡ್ಸ್, ತುಪ್ಪ ಹಾಕಿದ್ದೀನಿ 1 ಟೇಬಲ್ ಸ್ಪೂನು. ಆಮೇಲೆ 4 ಟೇಬಲ್ ಸ್ಪೂನ್ ಬಂದು ಎಣ್ಣೆ ಹಾಕಿದ್ದೀನಿ, ಯಾಕಂದರೆ ಸ್ವಲ್ಪ ಎಣ್ಣೆ ಇದ್ರೇ ಗ್ರೇವಿ ಚೆನ್ನಾಗಿ ಬರುತ್ತೆ. ಆಮೇಲೆ ಪಲಾವ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ಈರುಳ್ಳಿ ಉದ್ದ ಕುಯ್ಕೊಂಡಿದ್ದೀನಿ, ಟೊಮೆಟೊ ಸಣ್ಣಗೆ ಕುಯ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು 2 ಹಸಿಮೆಣಸಿನ್ಕಾಯಿ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಏಲಕ್ಕಿ 2, ಆಮೇಲೆ ಸೋಂಪು ಕಾಳು ಸ್ವಲ್ಪ, ಆಮೇಲೆ ಬಂದು ಎಲ್ಲ ಹಾಕಿ ಸ್ಪೈಸಸ್ ಹಾಕಿದ್ದೀನಿ. ಸ್ಪೈಸಸ್ ಏನಂತ ನಾನು ನಿಮಗೆ ಇಲ್ಲಿ ಹೇಳ್ತೀನಿ. ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಆಮೇಲೆ ಪೆಪ್ಪರ್ ಪೌಡರ್, ಆಮೇಲೆ ಬಂದು ಬಿರಿಯಾನಿ ಪೌಡರ್, ಆಚಿ ಬಿರಿಯಾನಿ ಪೌಡರ್ ಯೂಸ್ ಮಾಡಿದ್ದೀನಿ. ಅದಾದ ನಂತರ ಸ್ವಲ್ಪ ಗರಂ ಮಸಾಲ ಕೂಡ ನಾನಿಲ್ಲಿ ಹಾಕಿದ್ದೀನಿ. ಎಲ್ಲ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನು ಹಾಕಿರೋದು. ತುಂಬ ಚೆನ್ನಾಗಿ ಬರೆದಿದೆ, ಘಮ ವಾಸನೆ ಬರ್ತಾಯಿದೆ. ಪನ್ನೀರ್ ಬಿರಿಯಾನಿ ಇವತ್ತು ವೀಕೆಂಡ್ ಸ್ಪೆಷಲ್ಲು. ಮೂರ್ತಿಯವರಿಗೆ ಆಫೀಸ್ ಇದೆ, ಬಾಕ್ಸ್ಗೂ ಆಗುತ್ತೆ ಅಂತ ನಾನು ಇದನ್ನು ಮಾಡಿಕೊಟ್ಟೆ. ಮಧ್ಯಾಹ್ನಕ್ಕೆ ಮೊಸರು ಹಾಕ್ಬಿಟ್ರೆ ಆಯಿತು ಅಂತ. ಬಿಸಿಲಂತೂ ಹಾಗೆ ತಿಂದುಬಿಡ್ತಾರೆ ಪಲಾವು ಎಲ್ಲ. ನಾನು ಮಧ್ಯಾಹ್ನಕ್ಕಂದರೆ ಮೊಸರು ಬಜ್ಜಿ ಮಾಡಿ ಕೊಟ್ಟು ಕಳಿಸ್ತೀನಿ. ಓಕೆ, ಪನ್ನೀರ್ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ. ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಂಡ್ಮೇಲೆ ಪನ್ನೀರ್ ಹಾಕಿ ನಿಧಾನಕ್ಕೆ ಕಲಿಸ್ತಾಯಿದ್ದೀನಿ, ಯಾಕಂದರೆ ಪನ್ನೀರು ಪೀಸ್ ಆಗಿಬಿಡುತ್ತೆ, ಆಮೇಲೆ ಚೂರು ಆಗಿಬಿಡುತ್ತೆ ಅಂತ. ಅದಕ್ಕೋಸ್ಕರ ನಿಧಾನಕ್ಕೆ ಕಲಸಿ ಇವಾಗ ಅದು ಎಣ್ಣೆ ಬಿಟ್ಕೊತಾ ಇರುವಾಗ ಆ ಕಡೆ ಅಕ್ಕಿ ತೊಳೆದಿಟ್ಟಿದ್ದು ಮೊದಲೇ ನಾನು ಅಕ್ಕಿನ ನೆನೆ ಹಾಕಿದ್ದೆ. ತರಕಾರಿ ಟೊಮೆಟೊ ಈರುಳ್ಳಿ ಕಟ್ ಮಾಡೋವಾಗಲೇ ನಾನು ಪನ್ನೀರ್ ಬಿರಿಯಾನಿ ಮಾಡಬೇಕು ಅಂತ 2 ಲೋಟ ಅಕ್ಕಿನ ನೆನೆ ಹಾಕಿದ್ದೆ. 2 ಲೋಟ ಅಕ್ಕಿ ನೆನೆ ಹಾಕಿದ ಇವಾಗ ಅಕ್ಕಿ ಹಾಕಿದ್ದೀನಿ. ಇದಕ್ಕೆ ನಾನು 2 ಲೋಟ ಅಕ್ಕಿಗೆ 3 ಲೋಟ ಮಾತ್ರ ನೀರು ಹಾಕಿದ್ದೀನಿ. 1/4 ಲೋಟ ಕಡಿಮೆ ಮಾಡಿದ್ದೀನಿ, ಯಾಕಂದರೆ ನನಗೆ ಉದುರಾಗಬೇಕು ಮತ್ತು ಚೆನ್ನಾಗಿ ಅನ್ನ ಹರಡಬೇಕು. ಅದಕ್ಕೋಸ್ಕರ ನೋಡಿ, ಪನ್ನೀರ್ ಬಿರಿಯಾನಿ ರೆಡಿ ಆಯಿತು. ಎಷ್ಟು ಸಿಂಪಲ್ ಗೊತ್ತಾ, ತರಕಾರಿ ಪಲಾವ್ ಮಾಡೋ ರೀತಿಯೇ ಮಾಡೋದು. ವೆರಿ ಈಸಿ ಇದು, ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗ ಆಗುತ್ತೆ ಬಾಕ್ಸ್ಗೆ. ಮತ್ತು 2 ಟೈಮ್ ಇದನ್ನು ತಿನ್ಬೋದು. ಮಧ್ಯಾಹ್ನಕ್ಕೆ ಬೆಳಗ್ಗೆಗೆ ಯೋಚನೆ ಇರಲ್ಲ. ಹೆಲ್ತ್ಗೂ ಕೂಡ ಒಳ್ಳೆಯದು ಪನ್ನೀರ್ ಬಿರಿಯಾನಿ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ಟ್ರೈ ಮಾಡಿ. ಚಕ್ಕೆ ಲವಂಗ ಪುಡಿ ಅಂತೂ ಮರೀದೆ ಹಾಕಿ, ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಮತ್ತು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಮಿಕ್ಸ್ ಮಾಡಿ ಮಸಾಲೆಯಲ್ಲಿ. ನೋಡಿ, ನಾನು ತಟ್ಟೆಗೆ ಹಾಕಿದ್ದೀನಲ್ಲ, ಎಷ್ಟು ಚೆನ್ನಾಗಾಗಿದೆ ಅಂದರೆ ಘಮ ಅಂತಾಯಿತು. ವಿಜಿಲ್ ಹೋಗಿದ ತಕ್ಷಣ 2 ವಿಜಿಲ್. ನಿಮಗೆ ಪದಾರ್ಥಗಳು ಹೇಳಿಲ್ಲ, ಅದು ನೀವು ವಿಡಿಯೋದಲ್ಲಿ ನೋಡ್ತೀರಾ ಅಂತ ನನಗೆ ಗೊತ್ತು. ಅದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈಗ ತಾನೇ